ಹಾಯ್ ಎವ್ರಿವನ್. ಬೇಸಿಗೆ ಬಂತು ಅಂದ್ರೆ ಸಾಕು ಎಲ್ಲರ ಮನೇಲೂ ಹಪ್ಪಳ ಸಂಡಿಗೆಗಳ ಸಿದ್ಧತೆ ಜೋರಾಗೇ ಇರತ್ತೆ. ಇವತ್ ನಾನು ತುಂಬಾನೇ ಈಸಿ ಮೆಥಡ್ ನಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಆಲೂಗೆಡ್ಡೆ ಹಾಕಿ ಮಾಡ್ಕೊಳ್ಳೋ ಹಪ್ಪಳನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಪ್ಪಳಕ್ಕೆ ಸುಮಾರು ದಿನ ಅಕ್ಕಿನ ನೆನೆಸ್ಕೋಬೇಕು, ಅದನ್ನ ರುಬ್ಕೋಬೇಕು ಅನ್ನೋ ಕೆಲಸನೇ ಇರಲ್ಲ. ಇನ್ಸ್ಟೆಂಟ್ ಆಗಿ ಬರೀ 10 ನಿಮಿಷದಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಒಂದ್ಸಲಿ ಫ್ಯಾನ್ ಗಾಳಿ 2 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಎಷ್ಟು ದಿನಕ್ಕೆ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು. ಇದಕ್ಕೆ ಆಲೂಗೆಡ್ಡೆನೂ ಕೂಡ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ನೀವು ಕೂಡ ಸ್ವಲ್ಪನೂ ಕಷ್ಟ ಇಲ್ದೇನೆ ಇಷ್ಟೇ ಸಿಂಪಲ್ ಆದ ಹಪ್ಪಳ ಮಾಡ್ಕೊಂಡು ವರ್ಷವಿಡೀ ಸ್ಟೋರ್ ಮಾಡ್ಕೋಬಹುದು. ಈ ಹಪ್ಪಳ ಮಾಡ್ಲಿಕ್ಕೆ ಒಂದು ಆಲೂಗೆಡ್ಡೆನ ತುರಿದು ಇಟ್ಕೊಂಡಿದೀನಿ. ಈ ಆಲೂಗೆಡ್ಡೆದು ಸ್ಟಾರ್ಚ್ ಎಲ್ಲ ಹೋಗೋ ಹಾಗೆ ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ನಾನೀಗ ಮಾಡ್ಕೊಳ್ತಿರೋ ಹಪ್ಪಳಕ್ಕೆ ಒಂದು ಆಲೂಗೆಡ್ಡೆ ಸಾಕಾಗತ್ತೆ. ಇವಾಗ ಯಾವ್ದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಳ್ಳಿ. ಆ ಕಪ್ನ ಅಳತೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 9 ಕಪ್ ಅಷ್ಟು ನೀರನ್ನ ಹಾಕೊಳ್ಬೇಕು. ನಾನೀಗ ಕಡಾಯಿಗೆ 3 ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ. ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈಗ್ಲೇ ಕಡಾಯಿದು ಫ್ಲೇಮ್ ಆನ್ ಮಾಡ್ಕೊಳ್ತಿಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ ನಂತರನೇ ಫ್ಲೇಮ್ ಆನ್ ಮಾಡ್ಕೊಳ್ತೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ ನಂತರ ಅವಾಗ್ಲೇ ಹೇಳ್ದಂಗೆ 1 ಕಪ್ ಅಕ್ಕಿ ಹಿಟ್ಟಿಗೆ 9 ಕಪ್ ನೀರು ಹಾಕೊಳ್ಬೇಕು ಅಂತ. ಇದಕ್ಕೆ 3 ಕಪ್ ನೀರನ್ನ ಮುಂಚೆನೆ ಹಾಕಿದ್ದೆ. ಈಗ ಇನ್ ಮಿಕ್ಕಿದ 6 ಕಪ್ ಅಷ್ಟು ನೀರನ್ನ ಹಾಕೊಂಡಿದೀನಿ. ಹಾಗೆ ಇದ್ರ ಜೊತೆಗೆ ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ವಲ್ಲ ಅದ್ರ ನೀರನ್ನೆಲ್ಲ ಸೋಸಿ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ ನಂತರ ಫ್ಲೇಮ್ ಆನ್ ಮಾಡಿ ಕುದಿಸ್ಕೊಳ್ತಾ ಬರಬೇಕು. ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗ್ತಾ ಬರತ್ತೆ. ಇದು ಕುದಿಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 8 ರಿಂದ 10 ನಿಮಿಷದಲ್ಲಿ ಇದು ರೆಡಿ ಆಗತ್ತೆ. ಈ ಹಿಟ್ಟನ್ನ ತುಂಬಾ ಗಟ್ಟಿ ಆಗೋ ತನಕನೂ ಕುದಿಸ್ಕೊಳ್ಬಾರ್ದು. ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದು ಈ ರೀತಿ ಡಿವೈಡ್ ಮಾಡಿದಾಗ ಮತ್ತೆ ಅದು ಕೂಡಬಾರ್ದು. ಅವಾಗ ನಾವು ಕುದಿಸ್ಕೊಂಡಿರೋ ಹಿಟ್ಟಿನ ಹದ ಸರಿ ಇದೆ ಅಂತ. ಈಗಲೇ ನಾವು ಗಟ್ಟಿಯಾಗಿ ಕುದಿಸ್ಕೊಂಡ್ಬಿಟ್ರೆ ಇದು ಆರಿದ ಮೇಲೆ ಮತ್ತೆ ಗಟ್ಟಿ ಆಗತ್ತೆ. ಅವಾಗ ನಮಗೆ ಹಪ್ಪಳದ ಶೇಪ್ ಕೊಡ್ಲಿಕ್ಕೆ ಆಗಲ್ಲ. ಇವಾಗ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಕುಟ್ಟಿರೋ ಕಾಳು ಮೆಣಸು, ಹಾಗೆ 3 ಹಸಿಮೆಣಸನ್ನ ಜಜ್ಜಿ ಇಟ್ಕೊಂಡಿದೀನಿ, ಅದನ್ನ ಹಾಕಿ ಕೊನೆಯದಾಗಿ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪನ್ನ ಆದಷ್ಟು ನೋಡಿ ಕಡಿಮೆನೆ ಹಾಕೊಳ್ಳಿ, ಯಾಕಂದ್ರೆ ಹಪ್ಪಳ ಸಂಡಿಗೆಗಳನ್ನ ಕರೆದಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಅಂದ್ರೂ ತುಂಬಾ ಉಪ್ಪು ಅಂತ ಅನ್ಸತ್ತೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಆರಿಸಿ ಸ್ವಲ್ಪ ಬಿಸಿ ಇದ್ದಾಗ್ಲೇ ಹಪ್ಪಳದ ಶೇಪ್ ಕೊಡಬೇಕು. ಈಗ ಇದನ್ನ ಬಟ್ಟೆ ಅಥವಾ ಈ ರೀತಿ ಶೀಟ್ ಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಲ್ಲಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಹಿಟ್ಟನ್ನ ತುಂಬಾ ತೆಳುವಾಗೂ ಹಾಕ್ಬಾರ್ದು, ಹಾಗೆ ತುಂಬಾ ದಪ್ಪನೂ ಹಾಕ್ಬಾರ್ದು. ಇದನ್ನ ಬಿಸಿಲಲ್ಲೇ ಹಾಕ್ಬೇಕು ಅಂತ ಏನಿಲ್ಲ, ಮನೆ ಒಳಗೇನೆ ಹಾಕಿ 1 ದಿನ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ 2 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು. ಇದನ್ನ ಎಷ್ಟು ದಿನಗಳ ತನಕನೂ ಸ್ಟೋರ್ ಮಾಡ್ಕೋಬಹುದು. ನೋಡಿ, ಈ ಹಪ್ಪಳ 1 ದಿನ ಫ್ಯಾನ್ ಗಾಳಿ 2 ದಿನ ಬಿಸಿಲಲ್ಲಿ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಹಪ್ಪಳ ಮಾಡ್ಲಿಕ್ಕೆ ತುಂಬಾ ಹೊತ್ತು ಗ್ಯಾಸ್ ಮುಂದೆ ನಿಲ್ಬೇಕು, ಬಿಸಿಲಲ್ಲಿ ಹಾಕ್ಬೇಕು ಅಂತ ಏನಿಲ್ಲ. ಜಾಸ್ತಿ ಕಷ್ಟ ಇಲ್ದೇನೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ನೋಡಿ, ಎಣ್ಣೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅಳ್ಕೊಂಡು ಬಂದಿದೆ ಅಂತ. ಇದಕ್ಕೆ ಆಲೂಗೆಡ್ಡೆನೂ ಕೂಡ ಹಾಕಿರೋದ್ರಿಂದ ಈ ಅಕ್ಕಿ ಹಿಟ್ಟು ಆಲೂಗೆಡ್ಡೆ ಹಪ್ಪಳ ತುಂಬಾನೇ ರುಚಿಯಾಗಿರತ್ತೆ. ಖಂಡಿತ ಟ್ರೈ ಮಾಡಿ. ಈಗ ಇನ್ನೊಂದು ರೀತಿಯಾದ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳ ಮಾಡುವ ವಿಧಾನ. ಬೇಸಿಗೆ ಬಂತು ಅಂದ್ರೆ ಎಲ್ಲಾರ ಮನೆಯಲ್ಲೂ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋದು ತುಂಬಾನೇ ಕಾಮನ್. ಅದ್ರಲ್ಲೂ ಈಗ ಇರೋ ಬಿಸಿಲಲ್ಲಿ ಯಾರಪ್ಪ ಆ ಕೆಲಸನೆಲ್ಲ ಹಚ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಿದ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದಾದ, ಯಾವುದೇ ಕಷ್ಟ ಇಲ್ದೇನೆ ಜಸ್ಟ್ 10 ರಿಂದ 15 ನಿಮಿಷದಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಬರೀ 2 ದಿನ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ 1 ದಿನ ಬಿಸಿಲಿಗೆ ಹಾಕಿದ್ರೆ ರೆಡಿ ಆಗೋಂತ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಇದಕ್ಕೆ ಟೊಮ್ಯಾಟೊ ಹಾಕಿ ಮಾಡಿರೋದ್ರಿಂದ ನೋಡೋಕೆ ಒಳ್ಳೆ ಅಟ್ರಾಕ್ಟಿವ್ ಕಲರ್, ಹಾಗೆ ಖಾರ ಹುಳಿ ಹುಳಿಯಾಗಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಹಾಗಿದ್ರೆ ಬನ್ನಿ, ಒಳ್ಳೆ ಚಟ್ಪಟ ಟೇಸ್ಟ್ ಇರೋ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳ ಹೇಗ್ ಮಾಡೋದು ಅಂತ ನೋಡೋಣ. ಈ ಹಪ್ಪಳಕ್ಕೆ ಸುಮಾರು ದಿನ ಅಕ್ಕಿನ ನೆನೆಸ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಸಬ್ಬಕ್ಕಿನ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ನಾನಿಲ್ಲಿ 1 ಕಪ್ ಅಷ್ಟು ದಪ್ಪ ಸಬ್ಬಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ದಪ್ಪ ಸಬ್ಬಕ್ಕಿನೇ ತಗೊಳ್ಳಿ, ನೈಲಾನ್ ಸಬ್ಬಕ್ಕಿ ಬೇಡ. ಈ ಸಬ್ಬಕ್ಕಿನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಫುಲ್ ಫೈನ್ ಪೌಡರ್ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಸ್ವಲ್ಪ ದಪ್ಪಗೆನೆ ಗ್ರೈಂಡ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಇಷ್ಟ ಆಗತ್ತೆ ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಹೌದಾ ಅಲ್ಲೋ ಅನ್ನೋ ಹಾಗೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ,
ಅವಾಗ ಹಪ್ಪಳ ಕರ್ದಾಗ ನೋಡೋಕೆ ಚೆನ್ನಾಗಿ ಕಾಣತ್ತೆ ಅಂತ. ಈಗ ಅದೇ ಜಾರ್ನಲ್ಲಿ 1 ಕಪ್ ಸಬ್ಬಕ್ಕಿಗೆ ಸಣ್ಣ ಸೈಜಿಂದು 4 ಹಣ್ಣು ಟೊಮ್ಯಾಟೋನ ತಗೊಂಡಿದ್ದೀನಿ. ಇದಕ್ಕೆ ಇದೇ ರೀತಿ ಪೂರ್ತಿ ಹಣ್ಣಾಗಿರೋ ಕೆಂಪು ಟೊಮ್ಯಾಟೋನೇ ತಗೊಳ್ಳಿ, ಅವಾಗ ತುಂಬಾ ಹುಳಿ ಅಂತ ಅನ್ಸಲ್ಲ. ಈಗ ಈ ಟೊಮ್ಯಾಟೋನ ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದಾಗ ಬೀಜ ಎಲ್ಲ ಹಾಗೆ ಇತ್ತು ಅಂದ್ರೆ ನೀವು ಇದನ್ನ ಸೋಸ್ಕೊಂಡು ಬಳಸಬಹುದು. ಇಲ್ಲ ಈ ರೀತಿ ನೈಸ್ ಆಗಿ ಗ್ರೈಂಡ್ ಆಗಿದೆ ಅಂದ್ರೆ ಇದನ್ನ ಸೋಸೋ ಅವಶ್ಯಕತೆ ಇಲ್ಲ, ಹಾಗೆ ಬಳಸಬಹುದು. ಕಡಾಯಿದು ಈಗಲೇ ಫ್ಲೇಮ್ ಆನ್ ಮಾಡ್ಕೊಳ್ಳೋದು ಬೇಡ. ಈಗ ನಾನು 1 ಕಪ್ ಸಬ್ಬಕ್ಕಿಗೆ 8 ಕಪ್ ಅಷ್ಟು ನೀರನ್ನ ಹಾಕಿದ್ದೀನಿ. ಇದಕ್ಕೆ ಟೊಮ್ಯಾಟೊ ರಸನೂ ಕೂಡ ಕೌಂಟ್ ಆಗತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡ ಟೊಮ್ಯಾಟೊ ರಸನೂ ಕೂಡ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ ಸಬ್ಬಕ್ಕಿ ಹಾಕೊಳ್ಳಿ. 1 ಕಪ್ ಸಬ್ಬಕ್ಕಿಗೆ 8 ಕಪ್ ನೀರು ಜೊತೆಗೆ ಟೊಮ್ಯಾಟೊ ರಸನ ಹಾಕೊಳ್ಬೇಕು. ನಂತರ ಖಾರಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಮೊದಲಿಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರನೇ ಫ್ಲೇಮ್ ಆನ್ ಮಾಡ್ಕೊಳ್ಳಿ. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಫ್ಲೇಮ್ ಆನ್ ಮಾಡ್ಕೊಂಡು ಒಂದು 8 ರಿಂದ 10 ನಿಮಿಷ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಳ್ತಾ ಕುದಿಸ್ಕೊಳ್ತಾ ಬರಬೇಕು. ಇದನ್ನ ಕುದಿಸ್ಕೊಳ್ತಾ ಬಂದಂಗೂ ಸಬ್ಬಕ್ಕಿ ಅರಳ್ಕೊಂಡು ಈ ಮಿಕ್ಸ್ಚರ್ ಸ್ವಲ್ಪ ಗಟ್ಟಿ ಆಗ್ತಾ ಬರತ್ತೆ. ಫುಲ್ ಕುದ್ದಂಗೂ ಈ ಮಿಕ್ಸ್ಚರ್ ಫುಲ್ ಟ್ರಾನ್ಸ್ಲೂಸೆಂಟ್ ಆಗತ್ತೆ. ಅವಾಗ ಇದು ರೆಡಿ ಆಗಿದೆ ಅಂತ. ಈ ಹಪ್ಪಳ ಮಾಡ್ಲಿಕ್ಕೆ ಜಾಸ್ತಿ ಹೊತ್ತು ಗ್ಯಾಸ್ ಮುಂದೆ ನಿಲ್ಬೇಕು ಅನ್ನೋದಿರಲ್ಲ. ಜಸ್ಟ್ ಒಂದು 10 ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತೆ. ನೋಡಿ, ಈಗ ಈ ಮಿಕ್ಸ್ಚರ್ ಚೆನ್ನಾಗಿ ಕುದ್ದಿದೆ. ಈ ಮಿಕ್ಸ್ಚರ್ ಈ ರೀತಿ ಫುಲ್ ಟ್ರಾನ್ಸ್ಲೂಸೆಂಟ್ ಆಗಿ ಈ ರೀತಿ ನೀಟಾಗಿ ಡಿವೈಡ್ ಆಗತ್ತೆ ಅಂದ್ರೆ ಇದು ರೆಡಿ ಆಗಿದೆ ಅಂತ. ಇವಾಗ ಇದ್ರದ್ದು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಪ್ಪನ್ನ 1 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪಿನ ಬದಲು ಕರಿಬೇವು ಕೂಡ ಹಾಕೊಳ್ಬಹುದು. ಹಾಗೆ ಹಪ್ಪಳ ಸಂಡಿಗೆಗಳಿಗೆ ಉಪ್ಪನ್ನ ಆದಷ್ಟು ಕಡಿಮೆನೆ ಹಾಕೊಳ್ಬೇಕು. ಯಾಕಂದ್ರೆ ಇದು ಬಿಸಿಲಲ್ಲಿ ಒಣಗಿ ಎಣ್ಣೆಯಲ್ಲಿ ಕರಗಿದಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಅಂದ್ರೂ ತುಂಬಾ ಉಪ್ಪು ಅಂತ ಅನ್ಸತ್ತೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಆರ್ಲಿಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಇದಕ್ಕೆ ಹಪ್ಪಳದ ಶೇಪ್ ಕೊಡಬೇಕು. ಹಪ್ಪಳ ಹಾಕ್ಲಿಕ್ಕೆ ನೀವು ಬೇಕಾದ್ರೆ ಬಟ್ಟೆನಾದ್ರೂ ಬಳಸಬಹುದು. ಇಲ್ಲ ಈ ರೀತಿ ಶೀಟ್ ತಗೊಂಡ್ರೆ ಕೆಲಸ ತುಂಬಾನೇ ಈಸಿ ಆಗತ್ತೆ. ಈ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಲ್ಲಿ ಹಪ್ಪಳನ ಸ್ಪ್ರೆಡ್ ಮಾಡ್ಕೋಬಹುದು. ಈ ಮಿಕ್ಸ್ಚರ್ ಪೂರ್ತಿ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ. ಅದರಿಂದ ಬಿಸಿ ಇದ್ದಾಗ ಸ್ವಲ್ಪ ತೆಳು ಇರತ್ತಲ್ಲ, ಅವಾಗ ಸ್ಪ್ರೆಡ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಈ ರೀತಿ ಎಲ್ಲದನ್ನು ಹಾಕೊಂಡ್ಮೇಲೆ ಬಿಸಿಲಲ್ಲಾದ್ರೂ ಒಣಗಲಿಕ್ಕೆ ಬಿಡಬಹುದು. ಇಲ್ಲ 2 ದಿನ ಫ್ಯಾನ್ ಕೆಳಗೆ ಒಣಗಿಸಿ ಕೊನೆಗೆ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಎಷ್ಟೇ ದಿನಕ್ಕೆ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಸ್ಟೋರ್ ಮಾಡ್ಕೋಬಹುದು. ಈ ಹಪ್ಪಳನ ಶೀಟ್ ಮೇಲೆ ಹಾಕಿರೋದ್ರಿಂದ ಎಷ್ಟು ಈಸಿಯಾಗಿ ತೆಗಿಲಿಕ್ಕೆ ಬರ್ತಾ ಇದೆ. ಚೆನ್ನಾಗಿ ಒಣಗಿದ ಮೇಲೆ ಅದಾಗೆ ಶೀಟ್ ನ ಬಿಟ್ಕೊಂಡು ಬರತ್ತೆ. 2 ದಿನ ಫ್ಯಾನ್ ಕೆಳಗೆ 2 ದಿನ ಬಿಸಿಲಲ್ಲಿ ಒಣಗಿಸಿದ್ದಕ್ಕೆ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಕಾದಿರೋ ಎಣ್ಣೆಗೆ ಹಾಕಿದ ತಕ್ಷಣ ಒಳ್ಳೆ ಹೂ ಅರಳದಾಗಿ ಅಲ್ಕೊಂಡು ಬರತ್ತೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ. ಮಾಡೋದು ಕೂಡ ತುಂಬಾನೇ ಸಿಂಪಲ್. ಇದನ್ನ ಮಾಡ್ಲಿಕ್ಕೆ ತುಂಬಾ ಜನ ಬೇಕು ಅಂತ ಏನಿಲ್ಲ, ಒಬ್ಬರೇ ಮಾಡ್ಕೊಳ್ಬಹುದು. ಅಷ್ಟು ಈಸಿ ಆಗಿದೆ ಈ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳದ ರೆಸಿಪಿ. ಇದಕ್ಕೆ ಟೊಮ್ಯಾಟೊ ಕೂಡ ಹಾಕಿರೋದ್ರಿಂದ ಒಳ್ಳೆ ಟ್ಯಾಂಗಿ ಟೇಸ್ಟ್ ಇರತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಊಟದ ಜೊತೆ ನೆಂಚ್ಕೊಳ್ಳಲಿಕ್ಕೆ, ಸಂಜೆ ಕಾಫಿ ಟೀ ಜೊತೆ ಸ್ನಾಕ್ ರೀತಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಖಂಡಿತ ಟ್ರೈ ಮಾಡಿ. ಈ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.